Welcome to Digital Learning, Department of Collegiate Education, Government of Karnataka. This is third lecture. In first lecture, I have explained dynamic memory location. In second lecture, I explained pointer, basics of pointers, how to declare, initialize, and how to use a pointer, what is the valid way to use a pointer, what is the wrong things to use the pointer, and all I explained. Now I will start passing pointers to a function, means pointers to a function ಬಗ್ಗೆ ಡಿಸ್ಕಷನ್ ಮಾಡೋಣ ಈ ಥರ್ಡ್ ಸೆಷನ್ ನಲ್ಲಿ. Pointer are often passed to a function as arguments. ನೀವು ಸಿ ಪ್ರೋಗ್ರಾಮ್ ಐ ಥಿಂಕ್ ಲಾಸ್ಟ್ ಲ್ಯಾಬ್ ಅಲ್ಲಿ ಸ್ವಾಪ್ ಟು ನಂಬರ್ಸ್ ಯೂಸಿಂಗ್ ಪಾಯಿಂಟರ್, ಸ್ವಾಪ್ ಟು ನಂಬರ್ಸ್ ವಿದೌಟ್ ಯೂಸಿಂಗ್ ಪಾಯಿಂಟರ್ ಅನ್ನೋ ಪ್ರೋಗ್ರಾಮ್ ಅನ್ನ ಎಕ್ಸಿಕ್ಯೂಟ್ ಮಾಡಿರ್ತೀರಿ ಎಲ್ಲ ಯೂನಿವರ್ಸಿಟಿಯಿಂದ, ಐ ಥಿಂಕ್ ಸೊ. Same thing, passing parameters as a pointer parameters to a function anta. So allow data items within the calling programs to be accessed by the function, altered, and then returned to the calling program in the altered form. ಅಂದ್ರೆ ಫಸ್ಟ್ ನೀವು ಪ್ರೋಗ್ರಾಮ್ ಅನ್ನ ಕಾಲ್ ಮಾಡೋದು, ಸೊ ನೆಕ್ಸ್ಟ್ ವಾಟ್ ಎವರ್ ಆಪರೇಷನ್ ಪರ್ಫಾರ್ಮ್ ದೆನ್ ರಿಟರ್ನ್ ಟು ದ ಮೇನ್ ಫಂಕ್ಷನ್ ಅಂತ ಇದು ಯೂಸಿಂಗ್ ಫಂಕ್ಷನ್ ಪಾಯಿಂಟರ್ನ ಯೂಸ್ ಮಾಡ್ಬೋದು. ನಾರ್ಮಲಿ ಕಾಲ್ಡ್ ವಾಟ್ ಎವರ್ ದಿಸ್ ಆಪರೇಷನ್ ಈಸ್ ಕಾಲ್ಡ್ ಕಾಲ್ ಬೈ ರೆಫರೆನ್ಸ್ ಅಂತ. ನೀವು ಕಾಲ್ ಬೈ ವ್ಯಾಲ್ಯೂ, ಕಾಲ್ ಬೈ ರೆಫರೆನ್ಸ್ ಅನ್ನೋ ಕಾನ್ಸೆಪ್ಟ್ ಅನ್ನ ಸಿ ಫಂಕ್ಷನ್ ಅನ್ನೋ ಚಾಪ್ಟರ್ನಲ್ಲಿ ನೀವು ಆಲ್ರೆಡಿ ಕಲ್ತೀರಿ. ಕಾಲ್ ಬೈ ವ್ಯಾಲ್ಯೂ ಅಂದರೆ ವ್ಯಾಲ್ಯೂಸ್ ಅನ್ನ, ಆಕ್ಚುಯಲ್ ವ್ಯಾಲ್ಯೂಸ್ ಅನ್ನ ಫಂಕ್ಷನ್ ನಲ್ಲಿ ಆಕ್ಚುಯಲ್ ವ್ಯಾಲ್ಯೂಸ್ ಅನ್ನ ಪಾಸ್ ಮಾಡೋದು. But now we are through pointer we are call by reference, we are passing addresses, not actual values. ಅಂದ್ರೆ ಈ ಮೆಮರಿ ಲೊಕೇಶನ್ ನಲ್ಲಿ 1000 ಅಥವಾ 1100 ಮೆಮರಿ ಲೊಕೇಶನ್ ನಲ್ಲಿ ಯಾವ ವ್ಯಾಲ್ಯೂ ಸ್ಟೋರ್ ಆಗಿದೆ ಅದು ಪಾಸ್ ಆಗಲಿ ಅಂತ ನಾವು ಕಂಪೈಲರ್ಗೆ ಇನ್ಸ್ಟ್ರಕ್ಟ್ ಮಾಡಿದ ಹಾಗೆ. ಓಕೆ, ಕಾಲ್ ಬೈ ರೆಫರೆನ್ಸ್ ಅಂದ್ರೆ ಕಾಲಿಂಗ್ ಥ್ರೂ ಅಡ್ರೆಸ್ values. Okay, normally arguments are passed to a function by value, normally, usually, but the data items are copied to the function. ಏನಾಗುತ್ತೆ, ಫಂಕ್ಷನ್ ಅನ್ನು ಒಂದು 10 or 20 ಟೂ ವ್ಯಾಲ್ಯೂಸ್ ಸ್ವಾಪ್ ಮಾಡಕ್ಕೆ 10 or 20 ಕೊಟ್ಟು ಕಳಿಸ್ತೀರಿ, ವ್ಯಾಲ್ಯೂಸ್ ಅನ್ನು ಕೊಟ್ಟು ಕಳಿಸ್ತೀರಿ ಡೈರೆಕ್ಟ್ ಆಗಿ, ಯೂಸಲಿ ನಾರ್ಮಲ್ ಆಗಿ. ಬಟ್ ನಾವು ಇಲ್ಲಿ ಈ ಥ್ರೂ ಪಾಯಿಂಟರ್ ಹೇಗೆ ಪಾಸ್ ಮಾಡ್ಬೋದು ಅಂದ್ರೆ ಅಡ್ರೆಸ್ ಆಫ್ 10, ಅಡ್ರೆಸ್ ಆಫ್ 20 ಪಾಸ್ ಮಾಡೋದು, ಅದಕ್ಕೆ ಕಾಲ್ ಬೈ ರೆಫರೆನ್ಸ್ ಅಂತಾರೆ. ಚೇಂಜಸ್ ಆರ್ ನಾಟ್ ರಿಫ್ಲೆಕ್ಟೆಡ್ ಇನ್ ದ ಕಾಲಿಂಗ್ ಪ್ರೋಗ್ರಾಮ್. ಯಾಕಂದ್ರೆ ಆಸ್ ಯೂಶುವಲ್ ವ್ಯಾಲ್ಯೂ ಬರ್ತವೆ, 10 ಇದ್ರೆ 10, 20 ಇದ್ರೆ 20 ಬರುತ್ತೆ, ಏನೂ ತೊಂದರೆ ಚೇಂಜಸ್ ರಿಫ್ಲೆಕ್ಟ್ ಆಗಂಗಿಲ್ಲ ಯಾವಾಗ ಕಾಲ್ ಬೈ ವ್ಯಾಲ್ಯೂನಲ್ಲಿ. ಬಟ್ ಕಾಲ್ ಬೈ ರೆಫರೆನ್ಸ್ ಅಲ್ಲಿ ಚೇಂಜಸ್ ಆಗುತ್ತೆ. ಓಕೆ, ಸೊ ಜಸ್ಟ್ ಸಿಂಪಲ್ ಲುಕ್ ಎಟ್ ದ ಪ್ರೋಗ್ರಾಮ್. ದಿಸ್ ಈಸ್ ಸ್ವಾಪಿಂಗ್ ಟು ನಂಬರ್ಸ್ ಎ, ದಿಸ್ ಇಸ್ ಸಿಂಪಲ್ ಪ್ರೋಗ್ರಾಮ್. ಇಂಟ್ ಎ ಬಿ is equal to 5, b is equal to 20. ಸೊ ಸ್ವಾಪ್ 5 and 20 ಫಂಕ್ಷನ್ ಕಾಲ್ ಆಗುತ್ತೆ ಸ್ವಾಪ್ ಅನ್ನೋ ಫಂಕ್ಷನ್ಗೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 5, ವೈ ಇಸ್ ಈಕ್ವಲ್ ಟು 20 ಆಗುತ್ತೆ. ಇಲ್ಲಿ ಬಂದು ಟಿ ಇಸ್ ಈಕ್ವಲ್ ಟು ಎಕ್ಸ್. ವಾಟ್ ಇಸ್ ಯುವರ್ ಟಿ ನಾವು 5 ಆಯಿತು. ವಾಟ್ ಇಸ್ ಯುವರ್ ಎಕ್ಸ್ ಈಸ್ ಫ್ರೀ ಇಟ್ ನಾವು ಎಕ್ಸ್ ಈಸ್ ಫ್ರೀ. ಸೊ ಎಕ್ಸ್ ಇಸ್ ಈಕ್ವಲ್ ಟು ವೈ ಮೀನ್ಸ್ ಎಕ್ಸ್ ಈಸ್ ನಾವು 20. ನಾವು ವೈ ಫ್ರೀ ಆಯಿತು, ವೈ ಈಸ್ 5. ಸೊ ಏನಾಗ್ಬಿಡುತ್ತೆ, ಎಕ್ಸು 20 ಆಗುತ್ತೆ, ವಾಯು 5 ಆಗುತ್ತೆ. ಎರಡು ಸ್ವಾಪ್ ಅದು, ಎಕ್ಸ್ ಅಂಡ್ ವೈ ಸ್ವಾಪ್ ಅದು. ದಿಸ್ ಈಸ್ ಆಕ್ಚುಲಿ ಆಕ್ಚುಯಲ್ ವ್ಯಾಲ್ಯೂ ಪಾಸ್ ಮಾಡೋದಂಗೆ. ಓಕೆ, ಸೊ ಬಟ್ ದಿಸ್ ಪ್ರೋಗ್ರಾಮ್ ಪಾಸಿಂಗ್ ಆರ್ಗ್ಯುಮೆಂಟ್ಸ್ ಬೈ ರೆಫರೆನ್ಸ್ ಅಂತ. ಇಲ್ಲಿ ನಾನೇನು ಮಾಡುತ್ತೇವೆ ಅಂದರೆ ಸೇಮ್ ಪ್ರೋಗ್ರಾಮು ಇಲ್ಲಿ ಇನ್ಸ್ಟೆಡ್ ಆಫ್ 5, 10 ಪಾಸ್ ಮಾಡೋದೆ. ಈ ಪ್ರೋಗ್ರಾಮ್ನಲ್ಲಿ ನೋಡಿ, ಇನ್ಸ್ಟೆಡ್ ಆಫ್ 5, 10 ಪಾಸ್ ಮಾಡಿದ್ದೇವೆ, ಇಲ್ಲಿ ವಿ ಆರ್ ಪಾಸಿಂಗ್ ಅಡ್ರೆಸ್ ಆಫ್ 5, ಅಡ್ರೆಸ್ ಆಫ್ 20 ಅನ್ನ ಪಾಸ್ ಮಾಡುತ್ತೆ. ಸೊ ಇಲ್ಲಿ 5 ಅಡ್ರೆಸ್ ಆಫ್ 5 ಕಾಪಿ ಆಗುತ್ತೆ, ಇಲ್ಲಿ ಅಡ್ರೆಸ್ ಆಫ್ 10 ಬಂದಿರುತ್ತೆ. ಸ್ಟಾರ್ ಆಫ್ ಎಕ್ಸ್, ಸ್ಟಾರ್ ಆಫ್ ವೈ, ಇಲ್ಲಿ ಸೇಮ್ ಥಿಂಗ್ ಸ್ವಾಪ್ ಆಗುತ್ತೆ. ಓಕೆ, ಸ್ವಾಪ್ ಆಗಿ ಎಕ್ಸ್ ಸ್ಟಾರ್ ಎಕ್ಸ್ ಆ್ಯಂಡ್ ಸ್ಟಾರ್ ವೈ ಸ್ವಾಪ್ಸ್ ಆ್ಯಂಡ್ ಮೀನ್ಸ್ ವಾಟ್ ವ್ಯಾಲ್ಯೂ ಆಫ್ ದಿಸ್ ಇಸ್ ಅಡ್ರೆಸ್ ಆಫ್ ಎ ಸ್ಟಾರ್ ಅಂದರೆ ವ್ಯಾಲ್ಯೂ ಆಫ್ ಎ ಆಯ್ತದೆ. ಆಗಲೇ ಆಲ್ರೆಡಿ ಲಾಸ್ಟ್ ಸೆಷನ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿ ನಾ ಈ ಥರ ಆಪರೇಟರ್ ಯೂಸ್ ಮಾಡಿದರೆ ಸೊ ನಿಮಗೆ ಈ ಥರ ಸ್ವಾಪ್ ಆಗಿ ವ್ಯಾಲ್ಯೂಸ್ ಎ ಇಸ್ ಈಕ್ವಲ್ ಟು 20, ಬಿ ಇಸ್ ಈಕ್ವಲ್ ಟು 5. So here swapping two numbers using passing arguments by reference. Here passing arguments by value.
ಹಿಯರ್ ಆ್ಯಕ್ಚುಲಿ ಔಟ್ಪುಟ್ ರಾಂಗ್ ಬಂದಿದೆ, ಡೋಂಟ್ ಸಾರಿ. ನೀವು ಇದು ಪ್ರೋಗ್ರಾಮ್ ರನ್ ಮಾಡಿ ನೋಡಿ, ಎ ಇಸ್ ಈಕ್ವಲ್ ಟು 20, ಬಿ ಇಸ್ ಈಕ್ವಲ್ ಟು 5 ಅಂತ ಆನ್ಸರ್ ಬಂದಿರುತ್ತೆ. ಓಕೆ, ಸೊ ದಿಸ್ ಈಸ್ ಫಾರ್ ಯುವರ್ ಅಸೈನ್ಮೆಂಟ್. ಪ್ಲೀಸ್ ರನ್ ಮಾಡಿ ನೋಡಿ. ದಿಸ್ ಈಸ್ ಪ್ರೋಗ್ರಾಮ್ ಈಸ್ ಎಕ್ಸಿಕ್ಯೂಟ್ಸ್, ಏನೇ ಎಕ್ಸ್ ಆ್ಯಂಡ್ ವೈ ಸ್ವಾಪ್ ಆಗಿರ್ತಾವೆ. ಓಕೆ, ಸೊ ದಿಸ್ ಈಸ್ ಆ್ಯಕ್ಚುಲಿ ಕಾಲಿಂಗ್ ಪಾಸಿಂಗ್ ಬೈ ಆರ್ಗ್ಯುಮೆಂಟ್ಸ್ ರೆಫರೆನ್ಸ್ ಅಂತೆ. ಸೊ ಸ್ಕ್ಯಾನಪ್ ಬಗ್ಗೆ ಇಲ್ಲಿ ಇಂಟ್ ಎಕ್ಸ್ ಆ್ಯಂಡ್ ವೈ, ಆ್ಯಕ್ಚುಲಿ ಪ್ರಿಂಟೆಡ್ ಸ್ಟೇಟ್ಮೆಂಟ್ ನಾಟ್ ನೀಡ್ ಅಡ್ರೆಸ್ ಸಿಂಬಾಲ್. ಓಕೆ, ಬಟ್ ಸ್ಕ್ಯಾನಪ್ ಆಲ್ವೇಸ್ ಲುಕ್ಸ್ ಅಡ್ರೆಸ್. ಡೋಂಟ್ ಯೂಸ್ ಸ್ಕ್ಯಾನಪ್. ಇಲ್ಲಿ ಪರ್ಸೆಂಟೇಜ್ ಡಿ ಯು ಶುಡ್ ಯೂಸ್ ಅಡ್ರೆಸ್ ಆಫ್ ಎಕ್ಸ್, ಅಡ್ರೆಸ್ ಆಫ್ ವೈ, ಅಡ್ರೆಸ್ ಆಫ್ ಎಕ್ಸ್ ಪ್ಲಸ್ ವೈ ಅಂತಾನೆ ಯೂಸ್ ಮಾಡಬೇಕು. Don't use scanf statement without address symbol, because scanf refers address, printf refers values. So scanf you should use like this: percentage d, address of x, address of y. This is the way of using scanf statements. Okay, and pointer and array. When an array is declared, yavagli the compiler allocates a base address and sufficient amount of storage to contain all the elements of the array in continuous memory locations. Compiler allocates base address means what? First elements array address means first element in the array, adu base address anta agutte. Okay, sufficient amount of storage to contain all the elements in the array. Just namage sufficient ಏನು ಮಾಡುತ್ತೆ, allocate ಮಾಡಿ ಕೊಡುತ್ತೆ memory. The base address is the location of the first element, index 0 of an array. ಯಾವಾಗಲೂ ಬೇಸ್ ಅಡ್ರೆಸ್ ಏನಾಗಿರುತ್ತೆ, array the first element ಅದ್ರದ್ದು ಇಂಡೆಕ್ಸ್ 0 ಆಗಿರುತ್ತೆ. Okay, the compiler also defines the array name as a constant pointer to the first element. Compiler also defines the array name as a constant pointer to the first element. ಅಂದ್ರೆ ಫಸ್ಟ್ ಎಲಿಮೆಂಟಿಗೆ ಪಾಯಿಂಟರು ಪಾಯಿಂಟ್ ಮಾಡುತ್ತೆ ಯಾವಾಗಲೇ ಅರೇಗೆ. ಓಕೆ, ಸೊ ಪಾಯಿಂಟರ್ ಯೂಸ್ ಮಾಡಿದೀವಿ ಅಂದರೆ ಯಾವಾಗಲೂ ಫಸ್ಟ್ ಎಲಿಮೆಂಟಿಗೆ ಪಾಯಿಂಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇಂಟ್ ಎಕ್ಸ್ ಆಫ್ ಐಒ, ದಿಸ್ ಇಸ್ ಸ್ಟ್ಯಾಟಿಕ್ ಮೆಮರಿ ಲೊಕೇಶನು. ಇಂಟ್ 5 ಎಲಿಮೆಂಟ್ಸ್ ಇಲ್ಲಿ ಆ್ಯಡ್ ಮಾಡಿದ್ರೆ 1 2 3 4 5. ಸಪೋಸ್ ದಟ್ ದ ಬೇಸ್ ಅಡ್ರೆಸ್ ಇಸ್ ಎಕ್ಸ್ ಇಸ್ 2500, ಅಂದರೆ ಫಸ್ಟ್ ಎಲಿಮೆಂಟ್ 1 ಎಲ್ಲಿ ಸ್ಟೋರ್ ಆಗಿದೆ ಅಂದರೆ 2500 ಮೆಮರಿ ಲೊಕೇಶನ್ನಲ್ಲಿ ಸ್ಟೋರ್ ಆಗಿದೆ. ಆ್ಯಂಡ್ each integer requires 4 bytes. So 2500 every element requires 4 bytes of memory ಅನ್ನಂಗೆ. So x of 0 is 1, 2500 memory location ಇದೆ. ನಿಮ್ಗೆ ಇಂಟೀಜರ್ ನಾ ಹೇಳಿದ್ನಲ್ಲ, ಬೇಸ್ಡ್ ಆನ್ ಕಂಪ್ಯೂಟರ್ 4 byte ಆಫ್ ಮೆಮರಿ ನಿಮಗೆ ಅದರದ್ದು ಸ್ಕೇಲಿಂಗ್ ಫ್ಯಾಕ್ಟರ್ ವ್ಯಾಲ್ಯೂ ಇತ್ತಂದರೆ 2500 4 ಆಗುತ್ತೆ. ನೆಕ್ಸ್ಟ್ 2508 ಫಾರ್ ಥರ್ಡ್ ಎಲಿಮೆಂಟ್, 2512 ಫಾರ್ ಫೋರ್ತ್ ಎಲಿಮೆಂಟ್, 2516 ಫಾರ್ fifth element. This is the way of addressing pointer. ಇದು ಇವೆಲ್ಲ array name of the array, these are the indexes of the arrays, these are the values of the arrays, these are the memory location. ಈ memory location suppose we are taking 2500 memory location free ಇದೆ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ದೇವೆ. ಇದು ಯಾವ ಕಂಪ್ಯೂಟರ್ ಮೆಮರಿ ಲೊಕೇಶನ್ ಎಲ್ಲಿ ಫ್ರೀ ಇರುತ್ತೆ ಅಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ. ಸೊ ದಿಸ್ ಈಸ್ ಅಬೌಟ್ array. So x address of x of 0 is 500. ಇದನ್ನೇ ನಾನು ಅಂದರೆ ಈ ಥರ ಬರೆಯೋದು, x ಅಂತ ಈಕ್ವಲ್ ಟು ಅಡ್ರೆಸ್ ಆಫ್ x of 0 ಈಸ್ 2500. ಈ ಥರ ಎರಡು ಈಕ್ವಲೆಂಟ್ ಅನ್ನಂಗೆ. ಮೈನಸ್ ಪಿ ಈಕ್ವಲ್ ಟು ಎಕ್ಸ್ ಆ್ಯಂಡ್ ಪಿ ಈಕ್ವಲ್ ಟು ಅಡ್ರೆಸ್ ಆಫ್ x of 0, ಈ ಥರ ಎರಡೂ ಬರೆದ್ರು ನಮ್ಮದು ಬೇಸ್ ಅಡ್ರೆಸ್ಸನ್ನೇ ಕೊಡುತ್ತೆ ಅಂತ ಹೇಳ್ತಾರೆ. we can access successive elements one time ಈ ತರ p is equal to x ಅಂತ ನಾನು ಡಿಫೈನ್ ಮಾಡಿದೆ. ಮೈನಸ್ ಅಂತ ನಾನು ಹೇಳಿದೆ. p is equal to x ಅಥವಾ p is equal to address of x of 0 are equivalent, both are equivalent. ಈಗ ನಾನು p is 2500 ಅಂದ್ಕೊಂಡ್ರೆ ನಾನು p ನ ಸಕ್ಸೆಸಿವ್ ಇನ್ಕ್ರಿಮೆಂಟ್ ಮಾಡಿ ನಾನು ಏನು ಮಾಡ್ಬೋದು, ನೆಕ್ಸ್ಟ್ ಅಡ್ರೆಸ್ ಮೆಮರಿ ಲೊಕೇಶನ್ ಅನ್ನು ಫೈಂಡ್ ಔಟ್ ಮಾಡ್ಕೋಬಹುದು. We can access successive elements of x by using p++ and you can previous element ಅದು ತಗೋಬಹುದು to move from one element to another p minus ಆ ಥರ ಅಂದರೆ ಇನ್ಕ್ರಿಮೆಂಟ್ ಆರ್ ಡಿಕ್ರಿಮೆಂಟ್ ಮಾಡಿ ನೋಡ್ಬೋದು ನಾವು. ಸೊ ಫಾರ್ ಎಕ್ಸಾಂಪಲ್ p is equal to address of x of 0 2500, p+1 ಅಂದರೆ ನೆಕ್ಸ್ಟ್ ಎಲಿಮೆಂಟ್ ಅಂದರೆ p is first element base element +1 next element +2 next element like that plus 4. So this is p
ಅಡ್ರೆಸ್ ಆಫ್ ಪಿ ಪ್ಲಸ್ ಐ ಈಸ್ ಇಕ್ವಲ್ ಟು 0 ಇಂಡೆಕ್ಸ್ ಅಂತ ತಗೊಂಡಿದ್ದಾರೆ ಲೂಪ್ನಲ್ಲಿ ಐ ಈಸ್ ಇಕ್ವಲ್ ಟು 0 1 2 3 4 ಅಂತ ಬರುತ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಎಕ್ಸಾಕ್ಟ್ಲಿ ಪ್ರೋಗ್ರಾಮ್. ಸೊ this is int x of 100, array of 100 elements. It contains integer k and n, two variables of type integer. Scanf number of elements in the array is n. So k is equal to 0, k less than n, k plus plus means what? K is equal to n is equal to 5 ಅಂತ ಕೊಟ್ಟರೆ 5 ಎಲಿಮೆಂಟ್ಸ್ ಇಲ್ಲಿ ಸ್ಟೋರ್ ಆಗ್ತಾ ಹೋಗ್ತಾವೆ. ಸೊ ಫೈಂಡ್ ದ ಎವರೇಜ್ ಆಫ್ ದಿಸ್ ಒನ್. ಸೊ ಜಸ್ಟ್ ಎವರೇಜ್ ಆಫ್ ಎಕ್ಸ್ ಅಂದರೆ ಎರೆ ಅನ್ನು ಕೊಟ್ಟು ಕಳಿಸ್ತೀರಿ. 5 ಎಲಿಮೆಂಟ್ಸ್ ಇದ್ರೆ 5 ಎಲಿಮೆಂಟ್ಸ್ ಸೈಜ್ ಆಫ್ ದ ಅರೇ ಅನ್ನು ಕೊಟ್ಟು ಕಳಿಸ್ತೀರಿ. ಇಲ್ಲಿ ಇಂಟ್ ಸ್ಟಾರ್ ಪಿ ಇಸ್ ಈಕ್ವಲ್ ಟು ಅರೇ ಅದು ತಗೊಳುತ್ತೆ. ಸಮ್ ಪ್ಲಸ್ ಪಿ ಆಫ್ ಪ್ಲಸ್ ಐ ಇನಿಷಿಯಲಿ 0 ಇರುತ್ತೆ. 0 ಪ್ಲಸ್ 1 ನೆಕ್ಸ್ಟ್ ಐ ಈಕ್ವಲ್ ಟು 1 2 3 ಅಪ್ ಟು ಸೈಜ್ವರೆಗೂ ಅಂದರೆ ಮ್ಯಾಕ್ಸಿಮಮ್ ಸೈಜ್ವರೆಗೂ ಲೂಪ್ ರನ್ ಆಗುತ್ತೆ. ಒನ್ಸ್ ಇಟ್ ಈಸ್ ರೀಚ್ ಮ್ಯಾಕ್ಸಿಮಮ್ ಸೈಜ್ ಕಮ್ ಔಟ್ ಆಫ್ ದ ಲೂಪ್, ಇಟ್ಸ್ ವಾಪಸ್ ಕೊಟ್ಟು ಕಳಿಸುತ್ತೆ. ಇಲ್ಲಿ ಎವರೇಜ್ ಆಫ್ ನಂಬರ್ಸ್ ಅನ್ನು ಪ್ರಿಂಟ್ ಆಗಿ ಕೊಡುತ್ತೆ. ಎವರೇಜ್ ಅಂದರೆ ಇಲ್ಲಿ ಸಮ್ ಬಂದಿದೆ, ಸಮ್ ಡಿವೈಡೆಡ್ ಬೈ ಸೈಜು. ಸೊ ವಾಟ್ ಇಸ್ ಯುವರ್ ಸೈಜ್ 5 ಇರ್ತದೆ, ಸಮ್ ಡಿವೈಡೆಡ್ ಬೈ 5 ಮಾಡಿದ್ರೆ ಎವರೇಜ್ ವ್ಯಾಲ್ಯೂ ಬರುತ್ತೆ ನಮಗೆ. ಸೊ ಫಂಕ್ಷನ್ ಟು ಫೈಂಡ್ ಎವರೇಜ್ ಆಫ್ 2 ನಂಬರ್ಸ್ ಅಂತ ಆಯಿತು. ಸೊ ನೆಕ್ಸ್ಟ್ ದಿಸ್ ಈಸ್ ಸಿಂಪಲ್ ವೇ ಆಫ್ ಎಕ್ಸ್ಪ್ಲೇನಿಂಗ್ ಅರೇಸ್. ನಾವು ಸಿಮಿಲರ್ಲಿ ಸ್ಟ್ರಕ್ಚರ್ ನೀವು ಆಲ್ರೆಡಿ ಕಲ್ತೀರಿ. ಸ್ಟ್ರಕ್ಚರ್ ಈಸ್ ಎ ಕಲೆಕ್ಷನ್ ಆಫ್ ಹಿಟ್ರೋಜಿನಿಯಸ್ ಡೇಟಾ ಎಲಿಮೆಂಟ್ಸ್. ಯಾವ ಥರ ನಾವು ಇಲ್ಲಿವರೆಗೂ ಫಂಕ್ಷನ್ ಟು ಪಾಯಿಂಟರ್ ಟು ಫಂಕ್ಷನ್ ಡಿಸ್ಕಷನ್ ಮಾಡಿದ್ವಿ, ಪಾಯಿಂಟರ್ ಟು ಅರೇ ಡಿಸ್ಕಷನ್ ಮಾಡಿದ್ವಿ. ಅದೇ ಥರ ಈಗ ಪಾಯಿಂಟರ್ ಟು ಸ್ಟ್ರಕ್ಚರ್ ಅಂಡ್ ಡಿಸ್ಕಷನ್ ಮಾಡೋ. ಬಿಫೋರ್ ಡಿಸ್ಕಷನ್ ಪಾಯಿಂಟರ್ ಟು ಸ್ಟ್ರಕ್ಚರ್ ಫಸ್ಟ್ ವಿ ನೀಡ್ ಟು ನೋ ವಾಟ್ ಇಸ್ ಸ್ಟ್ರಕ್ಚರ್. ಸ್ಟ್ರಕ್ಚರ್ ಆಲ್ರೆಡಿ ನೀವು ಕಲ್ತ್ಬಿಟ್ಟಿರಿ, ನೀವೆಲ್ಲ ಪಾಯಿಂಟರ್ ಕಲ್ತೀರಿ, ಸ್ಟ್ರಕ್ಚರ್ ಕಲ್ತೀರಿ, ಫಂಕ್ಷನ್ ಕಲ್ತೀರಿ, ಆಮೇಲೆ ಅರೇ ಕಲ್ತೀರಿ. ಜಸ್ಟ್ ರಿವಿಷನ್. ಸ್ಟ್ರಕ್ಚರ್ ಇಸ್ ಎ collection of heterogeneous data elements. Means what? Different types of data elements, int, char, float. We are collecting as a std, now all type of data types ಅನ್ನು ಕಲೆಕ್ಟ್ ಮಾಡಿದ್ವಿ. This is called structure. array ಅಂದ್ರೆ homogeneous data elements. And the individual structure elements can be accessed. ಯಾವ ಥರ access ಮಾಡ್ಬೋದು? ಇಲ್ಲಿ struct stud ಎ ಬಿ ಸಿ ಅಂತ ಸ್ಟೂಡೆಂಟ್ ಸ್ಟ್ರಕ್ಚರ್ನ ನಾನು ಡಿಫೈನ್ ಮಾಡಿದೆ. ಎ ಡಾಟ್ ರೋಲ್ ನಂಬರ್, ಬಿ ಡಾಟ್ ರೋಲ್, ಸಿ ಡಾಟ್ ಸಿ ಜಿ ಪಿ ಎ, ಈ ಥರ ನಾನು ಇಂಡಿವಿಜುವಲ್ ಎಲಿಮೆಂಟನ್ನು ಎಕ್ಸೆಸ್ ಮಾಡ್ಬೋದು. ಇದನ್ನೆಲ್ಲ ನೀವು ಸ್ಟ್ರಕ್ಚರಲ್ಲಿ ಕಲ್ತೀರಿ, ಜಸ್ಟ್ ರಿವಿಷನ್ ಮಾಡಿಕೊಡಾಗ್ತೀವಿ. ನೆಕ್ಸ್ಟ್ ಅರೇ ಆಫ್ ಸ್ಟ್ರಕ್ಚರು ಅಂದರೆ ನಾನು ಈಗ ಸಿಂಪಲ್ ಸಿಂಗಲ್ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಬಗ್ಗೆ ನಾವು ಮಾತಾಡಿದ್ವಿ. ಇದೇ ಥರ ಅರೇ ಆಫ್ ಸ್ಟ್ರಕ್ಚರ್ ಬಗ್ಗೆ 100 ಸ್ಟೂಡೆಂಟ್ಸ್ ಇದ್ರಂದರೆ ಅದೇ ಥರ ಕ್ಲಾಸ್ ಈಗ ಎ ಡಾಟ್ ರೋಲ್ ನಂಬರ್ ಮಾಡಿದ್ದಿರಲ್ಲ, ಅದೇ ಥರ ಎ ಅಂಡರ್ಸ್ಕೋರ್ ಐ ಮೀನ್ಸ್ ವಾಟ್? ಐ ಅಂದರೆ ಫಸ್ಟ್ ಸ್ಟೂಡೆಂಟು, ಸೆಕೆಂಡ್ ಸ್ಟೂಡೆಂಟು. 100 ಸ್ಟೂಡೆಂಟ್ಸ್ ಇದ್ದರೆ 100 ಸ್ಟೂಡೆಂಟದ್ದು ರೋಲ್ ನಂಬರ್ನ ಕಲೆಕ್ಟ್ ಮಾಡ್ಬೋದು. ಅದೇ ಥರ 120 ಲೈಕ್ ದಿಸ್ ಡಿಪಾರ್ಟ್ಮೆಂಟನ್ನು ಕೋಡನ್ನು ಕಲೆಕ್ಟ್ ಮಾಡ್ಬೋದು. ಸಿ ಜಿ ಪಿ ಆಫ್ ಎವ್ರಿ ಸ್ಟೂಡೆಂಟ್ಸನ್ನು ಕಲೆಕ್ಟ್ ಮಾಡ್ಬೋದು. ದಿಸ್ ಈಸ್ ಅರೇ ಆಫ್ ಸ್ಟ್ರಕ್ಚರ್. ದಿಸ್ ಆಲ್ ಯು ಹ್ಯಾವ್ ಸ್ಟಡಿಡ್ ಇನ್ ಲಾಸ್ಟ್ ಸೆಮಿಸ್ಟರ್. ಪ್ಲೀಸ್ ಜಸ್ಟ್ ನಾನು ರಿವಿಷನ್ ಮಾಡಿಕೊಡಾಗ್ತೀನಿ. ಒಂದ್ಸರಿ ಇನ್ನೊಮ್ಮೆ ಏನಾರು ನಿಮ್ಗೆ ಕನ್ಫ್ಯೂಷನ್ ಅದು ಬಂತಂದರೆ ವಾಪಸ್ ಹೋಗಿ ಸ್ವಲ್ಪ ಅರೇ ಸ್ಟ್ರಕ್ಚರ್ ಅದನ್ನು ನೋಡ್ಕೊಳ್ಳಿ. ಓಕೆ, ಸೊ ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಇದ್ದೀನಿ. ಸೊ ಡೋಂಟ್ ವರಿ, ನೀವು ಎಲ್ಲ ಇವು ಕಲ್ತಿರೋ ಇವನ್ನೇ ನಾವು ಜಸ್ಟ್ 1 ಸೆಕೆಂಡ್ ಡಿಸ್ಕಷನ್ ಮಾಡಾಕ್ತೀವಿ ಅಷ್ಟೇ. ಸೊ ನಾವು ಪಾಯಿಂಟರ್ ಟು ಸ್ಟ್ರಕ್ಚರ್. ಯು ಮೇ ರಿಕಾಲ್ ದಟ್ ದ ನೇಮ್ ಆಫ್ ದ ಅರೇ ಸ್ಟ್ಯಾಂಡ್ಸ್ ಫಾರ್ ಅಡ್ರೆಸ್ ಆಫ್ ಇಟ್ಸ್ 0th ಎಲಿಮೆಂಟ್. ಆಲ್ಸೋ ಟ್ರೂ ಫಾರ್ ದ ನೇಮ್ಸ್ ಆಫ್ ದ ಅರೇ ಸ್ಟ್ರಕ್ಚರ್ ವೇರಿಯಬಲ್ಸ್. ಇಲ್ಲಿ ಏನು ಮಾಡುತ್ತೆ ಅಂದರೆ, ನಾವು ದಿಸ್ ಈಸ್ ಸ್ಟ್ರಕ್ಚರ್, ದಿಸ್ ಈಸ್ ಕ್ಲಾಸ್ ಆಫ್ 100 ಅಂತ ನಾ ಡಿಫೈನ್ ಮಾಡಿದಾಗ ಏನಿತ್ತು, ದಿಸ್ ಈಸ್ 100 ಸ್ಟೂಡೆಂಟ್ಸ್. ಯು ಆರ್ ಕಲೆಕ್ಟಿಂಗ್ ರೋಲ್ ನಂಬರ್ ಪರ್ ಸ್ಟೂಡೆಂಟ್ ರೋಲ್ ನಂಬರ್, ಡಿಪಾರ್ಟ್ಮೆಂಟ್ ಕೋಡ್, ಸಿ ಜಿ ಪಿ ಎ. ಎಷ್ಟು? 100 ಸ್ಟೂಡೆಂಟ್ಸ್. ದಿಸ್ ಈಸ್ ಅರೇ ಆಫ್ ಸ್ಟ್ರಕ್ಚರ್. ಇಷ್ಟು ಅರೇ ಆಫ್ ಸ್ಟ್ರಕ್ಚರ್ ಅನ್ನು ಡಿಫೈನ್ ಮಾಡಿದ್ರಿ. Now we are introducing pointer, ಅಂದ್ರೆ pointer and structure. How to use pointer and structure ಅಂತ ಆಗುತ್ತೆ ಈಗ. The name of the class represents the address of the 0th element of the structure array. ಇಲ್ಲೈತಲ್ಲ, ದಿಸ್ ಈಸ್ ಇವನ್ನ ನಾನು ಕಲೆಕ್ಟ್ ಮಾಡ್ತಾ ಹೋಗ್ತೀನಿ. 100 ಕ್ಲಾಸ್ 100 ಅದಾವು. ಸೊ 1 2 3 4 ಈ ಥರ ನಾನು ಕಲೆಕ್ಟ್ ಮಾಡ್ತೀನಿ. ಫಸ್ಟ್ ಎಲಿಮೆಂಟಿಗೆ ಪಾಯಿಂಟ್ ಮಾಡ್ತಲ್ಲ, ದಟ್ ಈಸ್ ಪಾಯಿಂಟರ್. ಸೊ PTR is a pointer to data objects of the data type struct stud. Okay,
The assign pointer equal to class. Okay, ptr is equal to class. Will assign the address of the class 0 to pointer. ಅಂದ್ರೆ ಫಸ್ಟ್ ಕ್ಲಾಸ್ 100 ಅದಾವ ಇಲ್ಲಿ, ಕ್ಲಾಸ್ 100 1 2 3 4 100 ಓಕೆ ಟು ಪಾಯಿಂಟರ್ಗೆ ಅಸೈನ್ ಮಾಡುತ್ತೆ. ಬಟ್ ಪಾಯಿಂಟರ್ ಎಲ್ಲಿಗೆ ಪಾಯಿಂಟ್ ಮಾಡುತ್ತೆ? ಕ್ಲಾಸ್ ಆಫ್ 0 ಪಾಯಿಂಟ್ ಮಾಡುತ್ತೆ. ಇದೊಂದು ಸ್ವಲ್ಪ ಯಾವಾಗಲೇ ಅರೇ ಫಸ್ಟ್ ಎಲಿಮೆಂಟಿಗೆ ಪಾಯಿಂಟ್ ಮಾಡುತ್ತೆ, ಬೇಸ್ ಎಲಿಮೆಂಟಿಗೆ. ಓಕೆ, ಸೊ ನೆಕ್ಸ್ಟ್ ಒನ್, ವೆನ್ ದ ಪಾಯಿಂಟರ್ ಈಸ್ ಇನ್ಕ್ರಿಮೆಂಟೆಡ್ ಬೈ 1 ಪಾಯಿಂಟರ್ ಪ್ಲಸ್ ಪ್ಲಸ್ ಅಂದರೆ ನೆಕ್ಸ್ಟ್ ಎಲಿಮೆಂಟಿಗೆ ಹೋಗುತ್ತೆ. ಓಕೆ, ಸೊ ದ ವ್ಯಾಲ್ಯೂ ಆಫ್ ಪಾಯಿಂಟರ್ ಈಸ್ ಆಕ್ಚುಲಿ ಇನ್ಕ್ರೀಸ್ ಬೈ ಸೈಜ್ ಆಫ್ ಸ್ಟೂಡೆಂಟ್. ಸೈಜ್ ಆಫ್ ಸ್ಟೂಡೆಂಟ್ ಎಷ್ಟು ಇರ್ತದೆ ನೋಡು, ಅಷ್ಟು ವ್ಯಾಲ್ಯೂ ಪಾಯಿಂಟರ್ ಇನ್ಕ್ರೀಸ್. ಅಂದರೆ ಒಂದು ಸ್ಟೂಡೆಂಟು 10 ಬೈಟ್ ಆಫ್ ಮೆಮರಿ ಸ್ಟೋರೇಜ್ ಇತ್ತು ಅಂದರೆ ಇನಿಷಿಯಲಿ 0 ಇತ್ತಂದರೆ ನೆಕ್ಸ್ಟ್ 10ಗೆ ಶಿಫ್ಟ್ ಆಗುತ್ತೆ. 0 to 9 ಫಸ್ಟ್ ಸ್ಟೂಡೆಂಟಿಗೆ ಸ್ಟೋರ್ ಆಯ್ತು, ನೆಕ್ಸ್ಟ್ 10 to 19 ಸೆಕೆಂಡ್ ಸ್ಟೂಡೆಂಟಿಗೆ ಸ್ಟೋರ್ ಆಗುತ್ತೆ. ಈ ಥರ ಸೈಜ್ ಆಫ್ ಸ್ಟೂಡೆಂಟ್, ಒಂದು ಸ್ಟೂಡೆಂಟಿಗೆ ಎಷ್ಟು ಡೇಟಾ ಸ್ಟೋರ್ ಬೇಕು ನೋಡು ಅಷ್ಟಕ್ಕೆ ಅದು ಜಂಪ್ ಆಗ್ತಾ ಹೋಗುತ್ತೆ. ಇಟ್ ಈಸ್ ಮೇಡ್ ಟು ಪಾಯಿಂಟ್ ಟು ದ ನೆಕ್ಸ್ಟ್ ರೆಕಾರ್ಡ್. ಆ ಥರ ನೆಕ್ಸ್ಟ್ ರೆಕಾರ್ಡಿಗೆ ಶಿಫ್ಟ್ ಆಗ್ತಾ ಹೋಗುತ್ತೆ. ಒನ್ಸ್ ಪಾಯಿಂಟರ್ ಟು ಎ ಸ್ಟ್ರಕ್ಚರ್ ವೇರಿಯಬಲ್, ದ ಮೆಂಬರ್ ಆಫ್ ದ ಮೆಂಬರ್ಸ್ ಕ್ಯಾನ್ ಬಿ ಎಕ್ಸೆಸ್ಡ್ ಆಸ್ ಪಾಯಿಂಟರ್ ರೋಲ್ ನಂಬರ್, ಪಾಯಿಂಟರ್ ಡಿಪಾರ್ಟ್ಮೆಂಟ್ ಕೋಡ್, ಪಾಯಿಂಟರ್ CGPA. ಅಂದರೆ ಪರ್ ಸ್ಟೂಡೆಂಟ್ಸ್ನು ನಾನು ಎಕ್ಸೆಸ್ ಮಾಡಿ ನೋಡ್ಬೋದು. ಆಮೇಲೆ ಈ ಥರ ನಾವು ಎಕ್ಸೆಸ್ ಮಾಡಿ ನೋಡ್ತೇವೆ. ದ ಸಿಂಬಾಲ್, ದಿಸ್ ಒನ್ ಏರೋ ಮಾರ್ಕ್, ಫಾರ್ವರ್ಡ್ ಸಿಂಬಲ್ ಏರೋ ಮಾರ್ಕ್ ಈಸ್ ಕಾಲ್ಡ್ ಏರೋ ಆಪರೇಟರ್. ಇದಕ್ಕೆ ಏರೋ ಆಪರೇಟರ್ ಅಂತ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಒಂದು ಕೇರ್ಫುಲ್ ತಗೋಬೇಕು, ನಾನು ಪಾಯಿಂಟರ್ನ ಎಕ್ಸೆಸ್ ಮಾಡಾಗ ಮೀನ್ಸ್ ಸ್ಟ್ರಕ್ಚರ್ ಎಲಿಮೆಂಟನ್ನು ಎಕ್ಸೆಸ್ ಮಾಡಾಗ ನಾವು 2 ಆಪರೇಟರ್ಸನ್ನು ಯೂಸ್ ಮಾಡ್ತೇವೆ. ದೆನ್ ಸ್ಟ್ರಕ್ಚರ್ ಪಾಯಿಂಟರ್ಸ್ ವಿ ಶುಡ್ ಟೇಕ್ ಕೇರ್ ಆಫ್ ಆಪರೇಟರ್ ಪ್ರೆಸಿಡೆನ್ಸ್. ಇಲ್ಲಿ ಆಪರೇಟರ್ ಪ್ರೆಸಿಡೆನ್ಸ್ ಅನ್ನು ತಗೋಬೇಕಾಗತ್ತಾ. ಮೆಂಬರ್ಸ್ ಆಫ್ ಆಪರೇಟರ್, ಡಾಟ್ ಆಪರೇಟರ್ ಯೂಸ್ ಮಾಡ್ತೀವಿ ನಾವು. ಸ್ಟ್ರಕ್ಚರ್ ನೆನಪಿಟ್ಕೋರಿ, ಡಾಟ್ ಯೂಸ್ ಮಾಡಿದ್ದೀವಿ, ಏರೋ ಸಿಂಬಲ್ ಯೂಸ್ ಮಾಡ್ತೀವಿ. ಏನೋ ಎಕ್ಸೆಸ್ ದ ಎಲಿಮೆಂಟ್ಸ್ ಆಫ್ ದ ಸ್ಟ್ರಕ್ಚರ್. ಡಾಟ್ ಹ್ಯಾಸ್ ಹೈಯರ್ ಪ್ರೆಸಿಡೆನ್ಸ್ ದ್ಯಾನ್ ಸ್ಟಾರ್. ಆ ಥರ ಇದ್ದಾಗ ನಾನೇನಾದರೂ ಸ್ಟಾರ್ ಪಾಯಿಂಟರ್ ಡಾಟ್ ರೋಲ್ ಅಂತ ಯೂಸ್ ಮಾಡಿಬಿಟ್ರೆ ಎರರ್ ಬಂದ್ಬಿಡುತ್ತೆ. ಬಿಕಾಸ್ ಡಾಟ್ ಆಪರೇಟರ್ ಎಕ್ಸಿಕ್ಯೂಟ್ಸ್ ಫಸ್ಟ್, ಅವಾಗ ವಿಲ್ ಲೀಡ್ಸ್ ಟು ಎರರ್. ಅದಕ್ಕೋಸ್ಕರ ಏನು ಮಾಡಬೇಕಾಗತ್ತೆ, ನೀವು ಒಂದು ಪಾಯಿಂಟರ್ ಏರೋ ರೋಲ್ ನಂಬರ್ ಅಂತಾರ ಈ ಥರ ಬರೀರಿ, ಇಲ್ಲ ಸ್ಟಾರ್ ಪಾಯಿಂಟರ್ ಡಾಟ್ ರೋಲ್ ಅಂತಾರ ಬರೀರಿ. ಇಲ್ಲಿ ಬ್ರ್ಯಾಕೆಟ್ ಹಾಕೋದ್ರಿಂದ ಫಸ್ಟ್ ಹೈಯೆಸ್ಟ್ ಪ್ರೆಸಿಡೆನ್ಸಿ ದಿಸ್ ಒನ್, ಇದು ಎಕ್ಸಿಕ್ಯೂಟ್ ಆಗಿ ನೆಕ್ಸ್ಟ್ ಡಾಟ್ ರೋಲ್ ನಂಬರ್ ತಗೋತಾ, ಅವಾಗ ಯಾವುದೇ ಎರರ್ ಬರಲ್ಲ. ಸೊ ನೀವೇನು ಯೂಸ್ ಮಾಡಬೇಕು, ಪಾಯಿಂಟರ್ ಏರೋ ಸಿಂಬಾಲ್ ರೋಲ್ ನಂಬರ್ ಅಂತಾರ ಯೂಸ್ ಮಾಡಬೇಕು ಎಕ್ಸೆಸ್ಸಿಂಗ್ ಸ್ಟ್ರಕ್ಚರ್ ಎಲಿಮೆಂಟ್, ಅಥವಾ ಸ್ಟಾರ್ ಪಾಯಿಂಟರ್ ಡಾಟ್ ರೋಲ್ ನಂಬರ್ ಯೂಸ್ ಮಾಡಬೇಕು. ಮೀನ್ಸ್ ದ ಸೇಮ್ ಥಿಂಗ್, ಬೋತ್ ಆರ್ ಸೇಮ್. ಸ್ಟಾರ್ ಪಾಯಿಂಟರ್ ಡಾಟ್ ರೋಲ್ ವಿಲ್ ಲೀಡ್ಸ್ ಟು, ಈ ಥರ ಏನಾದರೂ ವಿದೌಟ್ ಯೂಸಿಂಗ್ ಬ್ರ್ಯಾಕೆಟ್ ಯೂಸ್ ಮಾಡಿದ್ರೆ ಎರರ್ ಬರುತ್ತೆ. ಅದಕ್ಕೋಸ್ಕರ ಇದೊಂದು ಕೇರ್ ತಗೊಳ್ಳಿ, ವಾರ್ನಿಂಗ್. ದ ಆಪರೇಟರ್ ಏರೋ ಎಂಜಾಯ್ಸ್ ದ ಹೈಯೆಸ್ಟ್ ಪ್ರಿಯಾರಿಟಿ ಅಮಾಂಗ್ ದ ಆಪರೇಟರ್ಸ್. ಈ ಥರ ಇದು ಹೈಯೆಸ್ಟ್ ಪ್ರಿಯಾರಿಟಿ ಇರೋದ್ರಿಂದ ನೋ ಪ್ರಾಬ್ಲಮ್. ಪ್ಲಸ್ ಪ್ಲಸ್ ಪಾಯಿಂಟರ್ ರೋಲ್ ವಿಲ್ ಇನ್ಕ್ರಿಮೆಂಟ್ ರೋಲ್ ನಾಟ್ ಪಾಯಿಂಟರ್. ಅಂದರೆ ಇಲ್ಲಿ ಪ್ಲಸ್ ಪ್ಲಸ್ ಪಾಯಿಂಟರ್ ಯೂಸ್ ಮಾಡೋದ್ರಿಂದ ಇಲ್ಲಿ ರೋಲ್ ನಂಬರ್ ಇನ್ಕ್ರಿಮೆಂಟ್ ಆಗುತ್ತೆ ಹೊರತಾಗಿ ಪಾಯಿಂಟರ್ ಇನ್ಕ್ರಿಮೆಂಟ್ ಆಗಲ್ಲ. ಸೊ ಏರೋ ಆಪರೇಟರ್ ಯೂಸ್ ಮಾಡಾಗ ನೋ ಪ್ರಾಬ್ಲಮ್, ಯು ಕ್ಯಾನ್ ಯೂಸ್ ಡೈರೆಕ್ಟ್ಲಿ. ಬಟ್ ಸ್ಟಾರ್ ಯೂಸ್ ಮಾಡಾಗ ಬ್ರ್ಯಾಕೆಟನ್ನು ಯೂಸ್ ಮಾಡಬೇಕು. ದಿಸ್ ಈಸ್ ಒನ್ ವಾರ್ನಿಂಗ್. ಓಕೆ, ಹಿಯರ್ ಪ್ಲಸ್ ಪ್ಲಸ್ ರೋಲ್ ನಂಬರ್ ವಿಲ್ ಡೂ ದ, ಈ ಬೋತ್ ಆರ್ ಸೇಮ್ ಥಿಂಗ್, ನೋ ಪ್ರಾಬ್ಲಮ್. ಈ ಥರ ಯೂಸ್ ಮಾಡಿದ್ರೆ ಇನ್ನೂ ಬೆಸ್ಟು, ಕಂಪೈಲರ್ಗೆ ಇನ್ನೂ ಕನ್ಫ್ಯೂಷನ್ ಇಂಟೆಂಟೆಡ್ ಥಿಂಗ್. ಓಕೆ, ಆ್ಯಂಡ್ ಸ್ಟ್ರಕ್ಚರ್ಸ್ ಆ್ಯಂಡ್ ಫಂಕ್ಷನ್ಸ್. ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್, ಈಗ ನಾನು ಸ್ಟ್ರಕ್ಚರ್ನ ಫಂಕ್ಷನ್ ಆಗಿ ಪಾಸ್ ಮಾಡ್ತೇವೆ, ಇವನ್ನೆಲ್ಲ ಕಲ್ತ್ಬಿಟ್ಟಿದೆ. ಎ ಸ್ಟ್ರಕ್ಚರ್ ಕ್ಯಾನ್ ಬಿ ಪಾಸ್ಡ್ ಎಸ್ ಎ ಆರ್ಗ್ಯುಮೆಂಟ್ ಟು ಎ ಫಂಕ್ಷನ್. ಅಂದರೆ ಸ್ಟ್ರಕ್ಚರ್ನ ಫಂಕ್ಷನ್ ಒಳಗೆ ಪಾಸ್ ಮಾಡ್ಬೋದು. ಎ ಫಂಕ್ಷನ್ ಕ್ಯಾನ್ ಆಲ್ಸೋ ರಿಟರ್ನ್ ಎ ಸ್ಟ್ರಕ್ಚರ್. ಓಕೆ, ಫಂಕ್ಷನ್ ಸ್ಟ್ರಕ್ಚರ್ನ ರಿಟರ್ನ್ ಕೂಡ ಮಾಡ್ಬೋದು. ದ ಪ್ರೋಸೆಸ್ ಆಲ್ ಬಿ ಇಲ್ಯುಸ್ಟ್ರೇಟೆಡ್ ವಿತ್ ದ ಹೆಲ್ಪ್ ಆಫ್ ಎಕ್ಸಾಂಪಲ್. ಒಂದು ಕಾಂಪ್ಲೆಕ್ಸ್ ನಂಬರ್ದು ಒಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತದೆ. ಈಗ ನೋಡಿ, ದಿಸ್ ಈಸ್ ಅ ಸಿಂಪಲ್ ಸ್ಟ್ರಕ್ಚರ್, ಸ್ಟ್ರಕ್ಟ್ ಕಾಂಪ್ಲೆಕ್ಸ್, ಫ್ಲೋಟ್ ರಿಯಲ್ ನಂಬರ್, ಫ್ಲೋಟ್ ಇಮ್ಯಾಜಿನೇಷನ್ ಆ್ಯಂಡ್ ಕಾಂಪ್ಲೆಕ್ಸ್ ನಂಬರ್ ಗೊತ್ತಲ್ಲ, ಇಮ್ಯಾಜಿನರಿ ಪ್ಲಸ್ ರಿಯಲ್ ನಂಬರ್ ಪ್ಲಸ್ ಇಮ್ಯಾಜಿನರಿ ನಂಬರ್. ಸೊ ರಿಯಲ್ ಪ್ಲಸ್ ಐ ಇಮ್ಯಾಜಿನರಿ ಇರುತ್ತಲ್ಲ ಆ ಥರ. ಸ್ಟ್ರಕ್ಟ್ ಕಾಂಪ್ಲೆಕ್ಸ್ ABC. ಸೊ A ಡಾಟ್ ರಿಯಲ್ ಆ್ಯಂಡ್ A ಡಾಟ್ ಇಮ್ಯಾಜಿನರಿ, B ಡಾಟ್ ರಿಯಲ್ ಆ್ಯಂಡ್ B ಡಾಟ್ ಇಮ್ಯಾಜಿನರಿ ನೀವು ತೊಗೊಂಡ್ರಿ. ಸೊ C ಇಸ್ ಈಕ್ವಲ್ ಟು ಆ್ಯಡ್ A ಪ್ಲಸ್ B ಅಂತ ಫಂಕ್ಷನ್ಗೆ ಕಾಲ್ ಮಾಡಿದ್ರಿ, ಆ್ಯಡ್ A ಪ್ಲಸ್ B. ಸೊ ಇಲ್ಲಿ ಏನಾಗುತ್ತೆ, ಸ್ಟ್ರಕ್ಟ್ ಕಾಂಪ್ಲೆಕ್ಸ್ XY ಸ್ಟ್ರಕ್ಚರ್ನ ಪಾಸ್ ಮಾಡಿದ್ರಿ. T ಡಾಟ್ ರಿಯಲ್ ಇಸ್ ಈಕ್ವಲ್ ಟು X ಡಾಟ್ ರಿಯಲ್ ಪ್ಲಸ್ Y ಡಾಟ್ ರಿಯಲ್. Similarly, T dot imaginary is equal to X dot imaginary plus Y dot imaginary. ಎರಡೂ
ಸೇವ್ ಮಾಡಿ ಮೀನ್ಸ್ ರಿಯಲ್ ಸೇವ್ ಮಾಡಿ, ಇಮ್ಯಾಜಿನರಿ ವ್ಯಾಲ್ಯೂ ಸೇವ್ ಮಾಡಿ ಆ್ಯಡ್ ಮಾಡಿ, ರಿಟರ್ನ್ಸ್ ಟು ಸ್ಟ್ರಕ್ಚರ್ನ ರಿಟರ್ನ್ ಮಾಡುತ್ತೆ. ಅಂದರೆ ಸ್ಟ್ರಕ್ಚರ್ ಪಾಸ್ ಟು ಫಂಕ್ಷನ್ ಅಂತ ಆಯಿತು. ಸಿಮಿಲರ್ಲಿ ಸ್ಟ್ರಕ್ಚರ್ ರಿಟರ್ನ್ಸ್ ಟು ದ ಫಂಕ್ಷನ್ ಅಂತ ಆಯಿತು. ದಿಸ್ ಇಸ್ ಸಿಂಪಲ್ ಎಕ್ಸಾಂಪಲ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಎಡಿಷನ್. Okay, this is the alternate way. You can just go through this same program but using arrow operator. Okay, alternate way. Now pointer to pointer, ಇಲ್ಲೇನಾಗುತ್ತೆ ಅಂದರೆ ಯೂಸ್ವಲಿ ಲೈಕ್ ಸ್ಟಾರ್ ಪಾಯಿಂಟರ್ ಆಫ್ ಪಾಯಿಂಟರ್ ಅಂದರೆ ಒನ್ ಅಡ್ರೆಸ್ ಪಾಯಿಂಟಿಂಗ್ ಟು ಒನ್ ಅಡ್ರೆಸ್, ಪಾಯಿಂಟರ್ ಒನ್ ಅಡ್ರೆಸ್ ಇತ್ತಂದರೆ ಅದು ಪಾಯಿಂಟಿಂಗ್ ಟು ಅನದರ್ ಅಡ್ರೆಸ್, ಅದಕ್ಕೆ ಇನ್ನೊಂದು ಪಾಯಿಂಟರ್ ಅಡ್ರೆಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಏನಂತಾರೆ ಪಾಯಿಂಟರ್ ಟು ಪಾಯಿಂಟರ್ ಅಂತೆ. ಒನ್ ವೇರಿಯಬಲ್ ಹೋಲ್ಡ್ಸ್ ದ ಅಡ್ರೆಸ್ ಆಫ್ ಅನದರ್ ವೇರಿಯಬಲ್, ಹೋಲ್ಡ್ಸ್ ದ ಅಡ್ರೆಸ್ ಆಫ್ ದಟ್ ವೇರಿಯಬಲ್. ದಿಸ್ ಈಸ್ ಪಾಯಿಂಟರ್ ಟು ಪಾಯಿಂಟರ್ ಅಂತ. ಸೊ ದಿಸ್ ಈಸ್ ಸಿಂಪಲ್ ವೇ. ದಿಸ್ ಈಸ್ ಏನಾಯ್ತು ಇಲ್ಲಿ ಪಿ ಅನ್ನೋದು ಪಿ ಆಫ್ 0 ಈ ಥರ ಹೋಲ್ಡ್ಸ್ ಆಗಿತ್ತು. ಈಗ ಏನಾಗಿದೆ ಅಂದರೆ ಜಸ್ಟ್ ಲುಕ್ ಎಟ್ ದ ಎಕ್ಸಾಂಪಲ್. ಹಿಯರ್ P012 is holds the address of int of this one. This holds the address star. Already this int star holding some addresses, some values do address hold ಆಗಿದೆ. ಇದರದ ಅಡ್ರೆಸ್ ಇಲ್ಲಿ ಇನ್ನೊಂದ್ಸರಿ ಹೋಲ್ಡ್ ಆಗಿದೆ. ಇದಕ್ಕೆ ಪಾಯಿಂಟರ್ ಟು ಪಾಯಿಂಟರ್ ಅಂತ ಕರೀತಾರೆ. ದಿಸ್ ಈಸ್ ಕಾಲ್ಡ್ ಪಾಯಿಂಟರ್ ಟು ಪಾಯಿಂಟರ್. ದಿಸ್ ಈಸ್ ಸಿಂಪಲ್ ಡಿಸ್ಕ್ರಿಪ್ಷನ್ ಅಬೌಟ್ ಪಾಯಿಂಟರ್ಸ್. ಪಾಯಿಂಟರ್ ನಲ್ಲಿ ನಾವು ಇಟ್ ಇಸ್ ಅ ಲೆಂದಿ ಚಾಪ್ಟರ್. ಆಲ್ರೆಡಿ ಯು ಹ್ಯಾವ್ ಸ್ಟಡಿಡ್ ಇನ್ ಸೆಕೆಂಡ್ ಇನ್ ಸಿ ಪ್ರೋಗ್ರಾಮಿಂಗ್, ಬಟ್ ಅಗೇನ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಲೆಕ್ಚರ್. ದಟ್ಸ್ ವೈ ವಿ ಹ್ಯಾವ್ ಡಿಸ್ಕಸ್ಡ್ ಗ್ಲಾನ್ಸ್ ಆಗಿ ಫಾಸ್ಟ್ ಆಗಿ ನಾವು ಪಾಯಿಂಟರ್ ಬಗ್ಗೆ ನೋಡ್ತಾ ಬಂದೆ. ಪಾಯಿಂಟರ್ ಅಂದ್ರೆ ಏನು, ಪಾಯಿಂಟರ್ ಹೌ ಟು ಡಿಕ್ಲೇರ್ ಅ ಪಾಯಿಂಟರ್, ಹೌ ಟು ಇನ್ಸ್ಲೈಸ್ ದ ಪಾಯಿಂಟರ್, ವಾಟ್ ಆರ್ ದ ಆಪರೇಟರ್ಸ್ ಆಫ್ ದ ಪಾಯಿಂಟರ್, ಹೌ ಟು ಯೂಸ್ ದ ಪಾಯಿಂಟರ್, ಅಂದರೆ ಯಾವ ಥರ ನಾವು ಯೂಸ್ ಮಾಡಬಾರ್ದು, ಯಾವ ಥರ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡಿದೆವು. ಆಮೇಲೆ ಪಾಯಿಂಟರ್ ಟು ಫಂಕ್ಷನ್ ನೋಡಿದೆವು, ಪಾಯಿಂಟರ್ ಟು ಸ್ಟ್ರಕ್ಚರ್ ನೋಡಿದೆವು, ಪಾಯಿಂಟರ್ ಟು ಅರೇ ನೋಡಿದೆವು, ಸ್ಟ್ರಕ್ಚರ್ ಟು ಅರೇ ನೋಡಿದೆವು, ಸ್ಟ್ರಕ್ಚರ್ ಟು ಅರೇ ಆಫ್ ಪಾಯಿಂಟರ್ ನೋಡಿದೆವು. ಈ ಥರ ಎಲ್ಲನೂ ನಾವು ರಿಲೇಟೆಡ್ ಟು ಪಾಯಿಂಟರ್ನ ಡಿಸ್ಕಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ಫೈಲ್ ಹ್ಯಾಂಡ್ಲಿಂಗ್ ಫಂಕ್ಷನ್ಸ್ ಅನ್ನು ನೋಡ್ತೀವಿ. ಸೊ ದಿಸ್ ಈಸ್ ದ ಫಸ್ಟ್ ಯೂನಿಟ್ ಕವರ್ಸ್ dynamic memory allocation, pointers, then file handling functions. Then we will move to directly data structure. Thank you for watching. Thank you everyone.